ಕನಕಪುರ ತಾಲೂಕಿನ ಉಯ್ಯಂಬಳ್ಳಿ ಹೋಬಳಿಗೆ ವ್ಯಾಪ್ತಿಯಲ್ಲಿ ಬರುವ ಅರಣ್ಯದಲ್ಲಿ ಇಂಗುಗುಂಡಿಗಳನ್ನು ತೆಗೆದು ಗ್ರಾಮ ಪಂಚಾಯಿತಿಯಲ್ಲಿ ಹಣ ತೆಗೆಯಲಾಗಿದೆ ಎಂದು ಆರೋಪಿಸಿ ಜೆಡಿಎಸ್ ಮುಖಂಡ ನಲ್ಲಹಳ್ಳಿಯ ಎನ್ಎಸ್ ಶಿವಕುಮಾರ್ ಆರೋಪಿಸಿದ್ದಾರೆ. ಉಯ್ಯಂಬಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಣ್ಯದಲ್ಲಿ ಮಾಡಿರುವ 30ಕ್ಕೂ ಹೆಚ್ಚು ಕಾಮಗಾರಿಗಳಿಗೆ ಬಿಲ್ ಪಾವತಿ ಮಾಡಿರುವುದು ಕಾನೂನು ಸಮ್ಮತವಲ್ಲವಾಗಿದ್ದು, ಕಳೆದ 2 ವರ್ಷದಲ್ಲಿ ಒಂದೇ ಕಾಮಗಾರಿಗೆ 3 ಬಾರಿ ಬಿಲ್ ಪಾವತಿ ಮಾಡಲಾಗಿದೆ ಎಂದು ಈ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ತಿಳಿಸಿದರು. ನರೇಗಾ ಯೋಜನೆಯಲ್ಲಿ ಅರಣ್ಯ ಇಲಾಖೆ ಮಾಡಬೇಕಾದ ಕಾಮಗಾರಿಯ ಬದಲಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಮಾಡಿ ಒಂದೇ ಕಾಮಗಾರಿಗೆ 2 ಬಾರಿ ಬಿಲ್ ಪಡೆಯಲಾಗಿದೆ. ಇದರ ಜೊತೆಗೆ ರೈತರ ಜಮೀನಿನಲ್ಲಿ ಬೆಳೆಯಲಾಗಿದ್ದ ಮರಗಳನ್ನು ಕಡಿದು ಸಾಗಾಣಿಕೆ ಮಾಡಲು ಅರಣ್ಯ ಇಲಾಖೆಯ ಸಮ್ಮತಿ ಪತ್ರ ಪಡೆಯಬೇಕಾಗುತ್ತದೆ. ಹಾಗೊಂದು ವೇಳೆ ಪಡೆಯದಿದ್ದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ನಮ್ಮ ಮೇಲೆ ಇಲ್ಲಸಲ್ಲದ ದೂರುಗಳನ್ನು ಹಾಕುತ್ತಾರೆ. ಆದರೆ ಈ ಭಾಗದಲ್ಲಿ ಅರಣ್ಯದಲ್ಲಿ ನೂರಾರು ಟ್ರ್ಯಾಕ್ಟರ್ ಮರಳುಗಳನ್ನು ಅಕ್ರಮವಾಗಿ ತೆಗೆಯುತ್ತಿದ್ದರೂ ಅರಣ್ಯ ಇಲಾಖೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿರುವುದು ಅಕ್ರಮಕ್ಕೆ ಹಿಡಿದ ಕನ್ನಡಿಯಾಗಿದೆ ಎಂದು ಆರೋಪಿಸಿದ್ದಾರೆ. ಉಯ್ಯಂಬಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಅರಣ್ಯ ವ್ಯಾಪ್ತಿಯಲ್ಲಿ ಮಾಡಲಾಗಿರುವ 30 ನರೇಗಾ ಕಾಮಗಾರಿಗಳಿಗೆ ಹಣ ಸಂದಾಯ ಮಾಡದಂತೆ ಮನವಿ ಪತ್ರ ಸಲ್ಲಿಸಲಾಗಿದೆ ಎಂದು ಶಿವಕುಮಾರ್ ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದರೆ ಉಗ್ರವಾದ ಹೋರಾಟವನ್ನು ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಉಯ್ಯಂಬಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ದಾಸಯ್ಯನವರು ಮಾತನಾಡಿ, ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ಕಾಮಗಾರಿಗೆ ಸಂಬಂಧಿಸಿದಂತೆ ದೂರುಗಳು ಇದುವರೆಗೂ ಬಂದಿಲ್ಲ. ಅರಣ್ಯ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ನರೇಗಾ ಕಾಮಗಾರಿ ಮಾಡಲು ಜಂಟಿ ಆದೇಶವಿದ್ದು, ಆದೇಶದ ಮೇರೆಗೆ ಕಾಮಗಾರಿ ಮಾಡಿದವರಿಗೆ ಬಿಲ್ ಪಾವತಿ ಮಾಡಲಾಗಿದೆ ಎಂದು ತಿಳಿಸಿದರು. ವೈಯಕ್ತಿಕವಾದ ವಿಚಾರಕ್ಕೆ ಪಂಚಾಯಿತಿಗೂ ಯಾವುದೇ ಸಂಬಂಧವಿಲ್ಲ ಎಂದು ಈ ಸಂದರ್ಭದಲ್ಲಿ ಅವರು ಪ್ರತಿಕ್ರಿಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಚಂದ್ರು ಯಜ್ಞೂರ್, ಶ್ರೀಧರ್ ತಾವರಗಟ್ಟೆ, ರಮೇಶ್ ಕೋಟೆ ಐನೂರು, ಸುರೇಶ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಸ್ವಾಮಿದು ಪಾಣಿ ಅರ್ಥ ಮಾಡ್ಕೊಳ್ಳಿ. ಜಮೀನ್ ಪಾಣಿ ಅವ್ರದ್ದು ಜಮೀನ್ ನನ್ನ ಜಮೀನ್ ಹೊಡ್ಕೊಂಡು ಸ್ವಾಮಿ ಪಾಣಿ ಮೇಲೆ ಅದು ಮಾಡಿಬಿಟ್ಟು ಕರೆಕ್ಟಾಗಿ ದಾಖಲಾತಿ ಮಾಡ್ತಾರೆ. ಈಗ ನೋಡಿ ಸರ್, ರೈತರು ಪ್ರಾಮಾಣಿಕ ಬರೀ ನೋಡಬೇಡ. ನಮ್ಮ ಒದ್ದಾಟದಲ್ಲಿ ಪ್ರಾಮಾಣಿಕ ಹೋಗಿದ್ರೆ ಕೊಡಿ. ನೀವು ಪಾಣಿದಾರ ಅಂದ್ರೆ ಪಾಣಿದಾರ ಕೊಡಿ. ಪಾಣಿದಾರ ಯಾವನು ಅವನ ಜಮೀನ್ ಹೋಗಿ ಎಲ್ಲ ಮಾಡ್ಕೊಳ್ಳೋದು ಇದಕ್ಕೆಲ್ಲ ಅವಕಾಶ ಕೊಟ್ಟರೆ ತೊಂದರೆ ಆಗುತ್ತೆ. ದಯವಿಟ್ಟು ಯಾಕೆಂದ್ರೆ ಇಲ್ಲಿ ಯಾರು ಶಾಶ್ವತ ಇಲ್ಲ. ನಾವೇನ್ ಒಳ್ಳೆ ಕೆಲಸ ಮಾಡೋದಿತ್ತು ಅದೆಲ್ಲ ನಿದ್ದೆ ಬರುದು. ನಾವೇನ್ ಕೆಟ್ಟದ್ ಮಾಡೋದು ನಮ್ ಬುದ್ಧಿ ಹಿಂದೆ ಬರ್ತವೆ. ದಯವಿಟ್ಟು ಜನಕ್ಕೆ ಸಾರ್ವಜನಿಕವಾಗಿ ರೈತರಿಗೆ ಅನುಕೂಲ ಮಾಡಿ. ಯಾರ್ದೋ ಮಾತಾಡ್ಕೊಂಡು ಸುಮ್ಮನೆ ವಂಚನೆ ಮಾಡ್ಬೇಡಿ. ಮೊದಲಿಗೆ ಅವಕಾಶ ಮಾಡ್ಕೊಡ್ಬೇಡಿ. ನೋಡಿ ಸರ್, ಯಾರೋ ಮಾತಾಡ್ಕೊಂಡು ಯಾರೋ ಗೊತ್ತಾರಲ್ವಾ, ಒಳ್ಳೆ ರೆಸ್ಪಾನ್ಸ್ ಮಾಡಿ. ಯಾರೋ ಹೇಳ್ತಾರೆ ಯಾರೋ ಮಾಡ್ತಾರೆ ಅಂತ. ಸ್ವಾಮಿ ನಿಮ್ಗೆ ಹೋಗಲ್ಲಪ್ಪ, ಎಲ್ಲ ಬೇಕಯ್ಯ. ಬುದ್ಧಿವಂತಿಕೆ ಬರಲ್ಲ, ಬುದ್ಧಿವಂತಿಕೆ ಮಾಡ್ಕೊಡೋದು ಸುಮ್ಮನೆ ಅವೆಲ್ಲ ಒಂದೊಂದು ಜೋಡ್ ಕೊಟ್ಬಿಡಿ. ಅವ್ರು ಸೈನ್ ಮಾಡ್ತಾರೆ. ಅವ್ರಿಗೊಂದು ಬಿಲ್ ಹಾಕಿ ಈಗ ಸರ್ ನಾನು ಹೇಳೋದು, ನೀವ್ ಹೇಳು ವಿಚಾರಕ್ಕೆ ಬರ್ತೀನಿ. ನಾನು ಒಂದು ಫಾರೆಸ್ಟ್ ಅಲ್ಲಿ ಮಾಡಿರುವಂತದ್ದು 30 ಜಾಬ್ಗಳನ್ನ ಗೊತ್ತಿರ್ತಾ ಇದ್ದೀನಿ ತಾವ್ ಹೇಳ್ತೀವಿ ಒಂದು ಭಾಗ. ಈಗ ಇದನ್ನ ನಾವೆಲ್ಲ ಕೆದಿಕೊಂಡೋದ್ರೆ ಫಾರೆಸ್ಟ್ ರೇಂಜ್ ಏನ್ ಮಾಡ್ತಿದ್ರು, ಅವ್ರು ಏನ್ ಪರ್ಮಿಷನ್ ಕೊಟ್ರು, ಯಾವ್ದಾರ ಒಬ್ಬ ಒಂದು ಬಿದಿರು ಕಡದ ಸಣ್ಣದ ಗಳಕ್ಕೆ ಕೇಸ್ ಹಾಕಿ ಹೋಯ್ತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಹೋಗ್ಬಿಟ್ಟು ಅಕ್ರಮವಾಗಿ ನಾನು ಟ್ರೆಂಚ್ ಹೊಡಿತಾ ಇರ್ಬೇಕಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಿತ್ತು ಅನ್ನೋದು ಒಂದು ಎನ್ಕ್ವೈರಿ ಬಂದಿದೆ. ಭಾಗ 2. ಭಾಗ 3 ಫಾರೆಸ್ಟ್ ಮಾಡಿರುವಂತ ವರ್ಕ್ಗೆ ಇಂಟಿಮೇಷನ್ ಇದ್ರು, ನಾ ರೇಂಜ್ ನಾನು ಹೋಗಿ ಹೇಳಿದ್ರು, ಯಾರ ಆಶಾ ಮೇಡಮ್ ರೆಡ್ಡಿ ಯಾರ ಇದ್ರು, ಯಾರು ಹೇಳಿದಿರಲ್ವಾ, ಹೇಳಿದ್ರು 30 ಜಾಬ್ ಕಟ್ತಾ ನಿಂದು ತಪ್ಪಲ್ವಾ? ಅಲ್ಲ ಸರ್, ನೀವು ಬಿಡಿ. ಅಲ್ಲ ಒಂದು ನಿಮಿಷ, ಈ ಜಾಗದಲ್ಲೇ ಕೂತ್ಕೊಂಡು ಯಾವ್ದು ಕಂಪ್ಲೇಂಟ್ ಮಾಡಕ್ ಬಿಡೋದು. ನನಗೆ ಇಂಜಿನಿಯರ್ ಫಾರ್ಮ್ ಮಾಡೋ ಏನ್ ಹೇಳ್ತಾರೆ ಗೊತ್ತಾ,
ನಾನು ಪ್ರಾಂಪ್ಟ್ ಆಗಿ ಮಾತಾಡ್ತಾ ಇದ್ದೀನಿ. ಇಂಜಿನಿಯರ್ ಫೋನ್ ಮಾಡಿದ್ರೆ ನಾನು ಹೋಲ್ಡ್ ಮಾಡಿದ್ದೀನಿ ಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾನು ತಂಬಿಸ್ಕೊಟ್ಟಿಲ್ಲ. PDO ಅವ್ರ ಜೊತೆ ಮಾತಾಡಿದೆ, ಇದು ಸ್ಟಾಪ್ ಮಾಡಿ ಸರ್ ಅಂತ. ಏನು ಕೇಳಿಸ್ಕೊಳ್ಳೋಕೆ ಒಂದು ನಿಮಿಷ. ರೇಂಜರು ಅವ್ರಿಗೆ ಏನೋ ಅಂಡರ್ಸ್ಟ್ಯಾಂಡ್ ಆಗಿ ಕಾಂಪ್ರೋ ಆಗಿದೆ ಅಂತ ಕಂಡ್ರೆ ರೇಂಜ್ ನನ್ ಪರ್ಮಿಷನ್ ಕೊಟ್ಟವ್ರೆ ಅಂತ ಅವ್ರು 30 ಜಾಬ್ ಕಟ್ತಾ ಇದ್ದವ್ರೆ ಅಂತ ಹೇಳ್ತಾರೆ. ಇವೆಲ್ಲ ಒಳ್ಳೆಯ ಬೆಳವಣಿಗೆ ಅಲ್ಲ ಸರ್. 30 ತೆಗೆದು ಅಫೆನ್ಸ್. ಬೇರೆ ಹೋದಾಗ ಏನಾಯ್ತು ಜನ ಏನ್ ಹೇಳ್ತಾರೆ ಉದ್ದೇಶಪೂರ್ವಕ ಮಾಡ್ದ ಅಂತಾರೆ. ಇದು ಉದ್ದೇಶಪೂರ್ವಕ ಅಲ್ಲ, ಪ್ರಾಮಾಣಿಕ ಅಲ್ವಾ? ರೈತ ಕೊಡ್ಬೇಕಂತ ಬೆನಿಫಿಟ್ ನೀವು ಫಾರೆಸ್ಟ್ ಅಲ್ಲಿ ಯಾರೋ ಮಾಡ್ಬೋದು, ನನ್ನಂತ ಕೊಡ್ರಿ ಅಂತ ಧರ್ಮನ ಹೇಳಿ. ನೀವು ಧರ್ಮನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಅವ್ರದೇ ಆದ ಲಾಗಿನ್ ಅಲ್ಲಿ ಅವ್ರದೇ ಆದ ನರೇಗಾ ವರ್ಕ್ ಅಂತ ಅವ್ರ ಲಾಗಿನ್ ತೆಗಿತಾರೆ. ನಾನು ಇಲ್ಲ ಅಂತ ಹೇಳಲ್ಲ. ನೀವು ಫಾರೆಸ್ಟ್ ಅಲ್ಲಿ ಮಾಡಿರುವಂತ ವರ್ಕ್ ಗೆ ನಿಮ್ ಲಾಗಿನ್ ಪೇಮೆಂಟ್ ಮಾಡ್ತೀನಿ ಏನ್ ಅನ್ಯಾಯ ಮಾಡ್ತಾರೆ ನೀವು ರೈತರಿಗೆ? ಮತ್ತೆ ಹಿಂಗಂಗೆ ಆ ನರೇಗಾ ವರ್ಕ್ಸ್ ರೈತರ ಬೆನಿಫಿಟ್ ಗೆ ತಗೊಳ್ಳುವಂತದ್ನ ನೀವು ಫಾರೆಸ್ಟ್ ಅಲ್ಲಿ ಯಾರೋ ನನ್ನಂತೆ ದಾಸ್ಕೇರೇನು ಟ್ರೆಂಚ್ ಹೊಡೆದ್ಬಿಟ್ಟು ನೀವು ನಿಮ್ ಜಾಬ್ ಕಾರ್ಡ್ ಅಲ್ಲಿ ಇಲ್ಲಿ ನಿಮ್ ಲಾಗಿನ್ ದುಡ್ಡು ತಂದ್ರೆ ಅಭ್ಯಾಸ ಅಲ್ವಾ ಅದು? ಅಭ್ಯಾಸ ಅಲ್ವಾ ಸರ್? ದಯವಿಟ್ಟು ಅವಕಾಶ ಕೊಡಬೇಡಿ. ದಯವಿಟ್ಟು ಕರೆಕ್ಟ್ ಮಾಡ್ಕೊಂಡು ಕಲ್ತ್ಕೊಳ್ಳಿ ಅಷ್ಟೇ. ನೀವು ಸುಮ್ಮನೆ ಗೊಂದಲ ಮಾಡ್ಕೋಬೇಡಿ. ಒಂದು ಗೌರವ ಕೊಟ್ಟು ನಡ್ಕೊಂಡೋಗಿ. ಎಲ್ಲರೂ ಪ್ರಜೆಗಳೇ, ನಾನು ಪ್ರಜೆ, ನೀವು ಅಧಿಕಾರಿ. ಸುಮ್ಮನೆ ಬಂದ ಸ್ವಾಮಿ ನೀನು ದಯವಿಟ್ಟು ಇದು ಮಾಡ್ಕೋಬೇಡಪ್ಪ, ಗೊಂದಲ ಮಾಡ್ಕೋಬೇಡ. ಫೋನ್ ನಂಬರ್ ಕೊಟ್ಟಿದ್ರೆ ಫೋನ್ ಮಾಡ ಆಯ್ತು. ಗೊಂದಲ ಮಾಡ್ಕೋಬೇಡ ನೀನು. ಚಂದ್ರ ನೀನು ಅಷ್ಟೇ ಅರ್ಥ ಮಾತಾಡಬೇಡಿ. ನೋಡಿ ಈ ವರ್ಷ ನೀವು ಪಂಚಾಯತಿ ಬಂದು ಗೌರವಯುತವಾಗಿ PDO ಅವ್ರು ತಪ್ಪಿಸ್ಕೊಳ್ಳಿ. ಸ್ವಾಮಿ ಒಂದೆರಡು ಮಾತಾಡ್ತೀನಿ ನಾನು ಕೇಳೋದೇನ್ ಗೊತ್ತೇ, ಅವ್ರಿಗೆ ಅಮ್ಮನ್ 3 ತೆಗ್ದಿದ್ದೀರಪ್ಪ ನೀವು ಪಂಚಾಯತ್ ಕೆಲಸ ಮಾಡೋರ್ಗೆ. ಸಾರ್ವಜನಿಕರಿಗೆ 2021 ಯಾರ್ಯಾರು ತೆಗ್ದಿದ್ದೀರಿ ಪ್ರತಿಯೊಬ್ಬರಿಗೂ ಒಬ್ಳು ಇದ್ದವರೆಲ್ಲ ಏನ್ ಮಾಡಾರು? ಸಾರ್ವಜನಿಕ ಏನ್ ಮಾಡಾರು? ಅಲ್ಲಿ ನೀನ್ ಬೇಕು ನೀನ್ ತಕೊಂಡ್ಬಿಡ್ತೀಯ, ಅವ್ರಿಗೆ ಬೇಕು ಅವ್ರು ಸುಮತಿ ತಗೋತಾಳೆ, ಶಿವನ್ ಬೇಕು ಶಿವ ತಗೋತಾನೆ. ನಾವೇನ್ ಮಾಡೋದು? ಸ್ಪಾಟ್ ಅಲ್ಲಿ ನೋಡ್ತೀನಿ. ಅಲ್ಲ ಅವನೇ ಕೇಳಿ ಕಂಡ ಮನೆ ಹತ್ರ ಹೋಟ್ಲ ಹತ್ರ ಎಷ್ಟು ಜನ ಇರ್ತಾರೆ ಅಂತ ಏನ್ ಒಳ್ಳೇದ್ ಮಾಡ್ತೀರಿ. ನಾನೇನ್ ಒಳ್ಳೇದ್ ನಡ್ಕೋತೀನಿ ಅಷ್ಟೇ. ನಮ್ಮ ಹಿಂದೆ ಮೂರನೇದ ಒಂದೇ ಗುಂಡಿ 3 ಬಿಲ್ಲು. ಅದಕ್ಕೆ ಯಾವ ಒಂದೇ ಪಾಣಿ ಒಂದೇ ಗುಂಡಿ ಒಂದೇ ಹೊಲ 3 ಬಿಲ್ಲು. ಮೂರನೇದು ಈಗ ನೀ ಅರ್ಥ ಮಾಡ್ಕೊಂಡು ಹೆಂಗೆ ಅಂತ ಒಂದು ನರೇಗಾ ತೆಗೆದವ್ರೆ ಅರ್ಥ ಮಾಡ್ಕೊ. ಇನ್ನೊಂದು ಹಾರ್ಟಿಕಲ್ಚರ್ ಅದೋ ತೆಗೆದವ್ರೆ, ಮತ್ತೆ ಪುನಃ ತೆಗೆದವ್ರೆ. ಹಂಗೆ 3 ಅಂದ್ರೆ ಒಂದು ಡಿಪಾರ್ಟ್ಮೆಂಟ್ ಒಂದು ಇಲಾಖೆಯಿಂದ ಒಂದ್ಸರಿ ಪೇಮೆಂಟ್ ಎಕ್ಸ್ಪೋಸ್ ಆದ್ಮೇಲೆ ಮಾಡ್ತಾ ಇದ್ರಲ್ಲ ನೀವು. ಈಗ ನರೇಗಾ ಬಸ್ ಕೊಟ್ಟಿದ್ದೀರಿ, ತೋಟಗಾರಿಕೆ ನೋಡೋರೆ PDO ಬಂದ್ಮೇಲೆ ಕೊಡ್ಲೊಬ್ರಿ 21 ಮಾಡಿದ್ರು. ಮಾಡ್ಕೊಂಡಿದೀನಿ ಅಂತಂದ್ರು. ಕನ್ನಡ ಬಂದ್ ಹೇಳಿದ್ರು ನಾನು ಹುಡುಗಿಗೆ ಏನಂತ ಹೇಳೋಣ ಮಾಡಿದ ತಪ್ಪು ಅಂತ ಅಂದೆ ಇಲ್ಲ ಅಂತ ನಾನು ಹೇಳಿಲ್ಲ. ಒಪ್ಪತ್ತೀನಿ ಅದೇ ನಾನು ಹೇಳೋನು ಬಂದ್ ಹೇಳೋದ್ಮೇಲೆ ನಂದ್ರೆ ಹುಡುಗಿಗೆ ನಾನು ಓದಿದ್ದೀನಿ ನೀನ್ ಮಾಡ್ತಿರೋ ತಪ್ಪು ಯಾಕೆ ಕೆಲಸ ಮಾಡಿದ್ರೆ ನೀನು ಮಾಡ್ತೀನಿ ಅಂದ್ರೆ ಬೇರೆ ಕಡೆ ಮಾತ್ರ ಮಾಡ್ಬೇಕು ನೀನು, ಅದಕ್ಕೆ ಹೆಂಗ್ ನೋಡಿಸ್ತೀನಿ ಅಂತ ಚಂದ್ರ ಸರಿ ನೋಡಿ. ಎನ್ಕ್ವೈರಿ ಮಾಡಿ ಸ್ಟಾಪ್ ಮಾಡಿ ಸರ್. ದಯವಿಟ್ಟು ಗೊಂದಲ ಮಾಡ್ಕೋಬೇಡಿ. ಯಾರು ಫೋನ್ ಮಾಡೋ ನನಗೆ ಫೋನ್ ಮಾಡ್ರಪ್ಪ. ದಯವಿಟ್ಟು ಗೊಂದಲ ಮಾಡ್ಕೋಬೇಡಿ. ನಾನು ಯಾವುದೇ ಪಕ್ಷದ ಪರವಾಗಿ ಬಂದಿಲ್ಲ. ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್. ನೀವು ಸಾರ್ವಜನಿಕರು ಒಳ್ಳೇದಲ್ಲಿ ಆ ಪಕ್ಷ ಈ ಪಕ್ಷ ಎಲ್ಲ ನಮ್ಮವ್ರಿಗೆ ಜನ ನ್ಯಾಯಬದ್ಧ ಕೆಲಸ ಮಾಡ್ತಿದ್ದೀನಿ. JCB ಎಲ್ಲ ಮಾಡ್ತಾರೆ, ದೇಶ ಮಾಡ್ತಾರೆ, ಮಾಡ್ಕೊಳ್ಳಿ. ಅದು ನಮ್ಮ ಅಭ್ಯಂತರ ಇಲ್ಲ. ಮಾಡ್ತೇನೆ ಅದು ಸಿಗಾಕೊಂಡು ರಿವೇಸ್ ಸಿಗಾಕೋತೀನಿ ಆಸನ ಮಾಡ್ತೀರಿ, ಇಲ್ಲ ಲೇಬರ್ ಕಲ್ ಮಾಡ್ತೀನಿ ಮಾಡಿಸಿ. ಅದು ನಿಮ್ಗೆ ಬಿಟ್ಟದ್ದು. ಇನ್ನೂ ಒಂದು ಅಲ್ಲಿ ಒಂದು ಬೋರ್ಡ್ ಹಾಕ್ಸ್ಬಿಡಿ, ಕಾಂಗ್ರೆಸ್ ಆಫೀಸ್ ಅಪ್ಪ ಅದೇ ಪದೇ ಪದೇ ಹಾಕಂತ ಹೇಳಿ ಈಗ ಅವ್ರಿಗೆ ಪರಿಸ್ಥಿತಿ ಯಾಕೆ ಗೊತ್ತಾ? ಈ ಬಂದ್ ಕೇಳಕ್ ಬಂದೆ ಜೋಡ್ ಎತ್ಕೊಂಡ್ ಬಂದವ್ರೆ. ಹಂಗೆ ಅವ್ರಿಗೆ ಕೇಳ್ತಾ ಇರ್ತೀವಿ ಪರಿಸ್ಥಿತಿ ಹಂಗೆ. ಇನ್ನು ನಾವು ಜೋಡು ಉಯ್ಯಂಬಳ್ಳಿ ಗ್ರಾಮ ಪಂಚಾಯತಿಲಿ ಸಾರ್ವಜನಿಕವಾಗಿ ತೊಂದರೆ ಆಗಿದೆ PDO ಅವರಿಂದ ಅನ್ನುವಂಥದ್ದು ಬಯಲು ಬಂದಿತ್ತು. ಆ ವಿಚಾರವಾಗಿ ನಾನು ಇವತ್ತು ಉಯ್ಯಂಬಳ್ಳಿ ಗ್ರಾಮ ಪಂಚಾಯತಿಯ PDO ಕಚೇರಿ ಬಂದಿದ್ದೀನಿ. PDO ಕಚೇರಿಯಲ್ಲಿ PDO ಅವರು ತಾವು ಮಾತಾಡಿದಾಗ ಕೆಲವು ಸಾರ್ವಜನಿಕವಾದ ಅಹವಾಲುಗಳನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇಂಗು ಗುಂಡಿಗಳು ಹೊಡೆದು ಪಂಚಾಯತಿ ಲಾಗಿನಲ್ಲಿ ಪೇಮೆಂಟ್ ಮಾಡ್ತಾವ್ರೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿತ್ತು. ಅದು ವಿಚಾರ ಬಂದು PDO ಅವ್ರನ್ನ ಭೇಟಿ ಮಾಡಿದಾಗ PDO ಅವ್ರಿಗೆ ಗೊತ್ತಿಲ್ಲದೆ 30 ಜಾಬ್ ಕಾರ್ಡ್ ತೆಗೆದುಬಿಟ್ಟಿದ್ವಿ ಸಾರಿ ಸ್ಟಾಪ್ ಮಾಡಿದ್ದೀವಿ ಅಂತ ಹೇಳ್ತವ್ರೆ. ಮತ್ತು ಕೆಲವೊಂದು ಇಂಗು ಗುಂಡಿಗಳು ಪೇಮೆಂಟು
2 ವರ್ಷದಲ್ಲಿ 3 ಬಾರಿ ಆಗಿದೆ ಅಂತ ಹೇಳುವಂಥದ್ದು. ಗಮನ ಬಂದು PDO ಅವ್ರು ಕೇಳಿದಾಗ ಅದನ್ನು 0 ಮಾಡಿದ್ದೀವಿ ಅಂತ ಹೇಳ್ತವ್ರೆ. ಈ ಪಂಚಾಯಿತಿ ಉಯ್ಯಂಬಳ್ಳಿ ಪಂಚಾಯಿತಿಯಲ್ಲಿ ಪಾಣಿ ಯಾರ್ದೋ ಹೆಸರು, ಜಮೀನು ಯಾರ್ದೋ ಅಲ್ಲಿ ಬದು ಹೊಡೆದಿರುವಂಥದ್ದು ಗಣನೆ ಬಂದಿತ್ತು. ಅದ್ರ ಬಗ್ಗೆನೂ PDO ಅವ್ರ ತಾವು ಮಾತಾಡಿದ್ದೀನಿ. PDO ಅವರೆಲ್ಲನೂ ಪರಿಶೀಲನೆ ಮಾಡಿ ನಿಮ್ಗೆ ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ಹೇಳವ್ರೆ. ಈ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಮುಖಂಡರುಗಳಾದಂಥ ಚಂದ್ರು, ಕೊಂಡಯ್ಯನವರು, ಶೇಖರು, ಸುರೇಶು, ಎಲ್ಲರೂ ಯಂಗ್ ಶ್ರೀಧರು ಎಲ್ಲರೂ ಭಾಗಿಯಾಗಿದ್ದೀವಿ. ತಾವರಗಟ್ಟೆ ರಮೇಶು ಎಲ್ಲ PDO ಅವ್ರು ನ್ಯಾಯ ತರಿಸ್ಕೊಡ್ತೀನಿ ಅಂತ ಹೇಳೋದ್ರಿಂದ ನಾವು ಇದನ್ನು ಒಪ್ಕೊಂಡು ಹೋಗ್ತೀವಿ. 2 ವರ್ಷದಲ್ಲಿ ಒಂದೇ ಗುಂಡಿ 3 ಬಿಲ್ಲು ಡ್ರಾ ಮಾಡೋರ. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿ ಅದರ ತಕ್ಕಂತೆ ರೇಂಜ್ಗಳನ್ನ ನಾನು ಭೇಟಿ ಮಾಡಿ ಈ ರೀತಿ ಅವ್ಯವಹಾರ ಆಗಿದೆ ಅಂತ ಹೇಳಿದಾಗ ನಾನು ಸ್ಟಾಪ್ ಮಾಡ್ತೀನಿ ಅಂತ ಹೇಳಿದ್ರು. ಯಾರೋ ರೇಂಜರು ಆಶಾ ಅಂತಿದ್ರು, ಮತ್ತು ಇನ್ನೊಬ್ಬರು 700 ರೇಂಜರು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ರು. ಕೊನೆಗೆ ಇಲ್ಲಿ ಅವರು ಸ್ಟಾಪ್ ಮಾಡಿರುವಂಥದ್ದು ಇದ್ರೂ ಇಲ್ಲಿ ಪಂಚಾಯತಿ PDO ಅವರು 30 ಜಾಬ್ಗಳನ್ನ ತೆಗೆದಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇವರು ನರೇಗಾ ವರ್ಷನ ಕೆಲಸ ಮಾಡಿ ಜಾಬ್ ಕಾರ್ಡ್ ತೆಗೆಯುವಂಥದ್ದಿಲ್ಲ. ನರೇಗಾ ಅಮೌಂಟ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡಿ ಅವ್ರದೇ ಲಾಗಿನ್ ಇದೆ, ಅವ್ರದೇ ಲಾಗಿನಲ್ಲಿ ತೆಗಿಬೇಕು. ಇವರು ಎಲ್ಲೂ ಕೆಲಸ ಇಲ್ಲ ಅಂತೇಳಿ ಯಾರ್ದೋ ಒಬ್ಬನಿಗೆ ಅನುಕೂಲ ಮಾಡೋಕ್ಕೋಸ್ಕರ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿಸಿ ಈ ಜಾಬ್ ಕಾರ್ಡಲ್ಲಿ ಪೇಮೆಂಟ್ ಮಾಡಿದ್ದಾರೆ. ಯಾವ ಜಾಬ್ ಕಾರ್ಡ್ಗೆ ಯಾವ ಇಸ್ವಿನಲ್ಲಾಗಿದೆ ಈ ವಿಷಯ 24-25 3 ತಿಂಗಳಾಗಿದೆ ಸರ್. 24-25 ಮಾಡಿದ್ದಾರೆ. ಜೂನು 2024. ಅದೇ ರೀತಿ ಸರ್ ಫಾರೆಸ್ಟ್ ಇಲಾಖೆಯಲ್ಲಿ ಜಾಸ್ತಿ ಮುಳ್ಳು ಹೊಡ್ಕೊಂಡಿದ್ದಾರೆ. ಫಾರೆಸ್ಟ್ ಯಾವುದೇ ಒಳಗಡೆ ಹೋದ್ರು ಎಲ್ಲ ಜಾಗದಲ್ಲೂ ಮುಳ್ಳು ಹೊಡೆದಿರೋದೆ. ಫಾರೆಸ್ಟವ್ರು ಏನು ಮಾಡ್ತಾ ಇದ್ರು, ಮುಳ್ಳು ಅಷ್ಟೊಂದು ಜನ ಹೊಡೆದಿದ್ರು. ಈ ನಮ್ಮ ಎಲ್ಲಿ ಫಾರೆಸ್ಟ್ ಯಾವ ಏರಿಯಾದಲ್ಲಿ ಸರ್ ನಮ್ಮ ಮಾಗಡಿ ಹಳ್ಳ ಅಂದ್ಬಿಟ್ಟು, ಮಾಗಡಿ ಹಳ್ಳದಲ್ಲಿ ಮುಳ್ಳು ಸುಮಾರು 100 ಟ್ರ್ಯಾಕ್ಟರ್ ಮುಳ್ಳು ಹೊಡೆದಿದ್ದಾರೆ. ಅದು ಫಾರೆಸ್ಟರು ಹೊಡೆದಿದ್ರು, ನೋಡ್ತಾ ಇದ್ರು, ಕಣ್ಗಳು ಸುಮ್ಗಿದ್ದಾರೆ, ಕಾಡುಗಳು ಹೊಡೆದಿದ್ದಾರೆ, ಏನೇ ಮಾಡಿದ್ರು ಸುಮ್ಗಿದ್ದಾರೆ. ಫಾರೆಸ್ಟರು ಅದೇನು ಕಿವಿ ಕೊಡ್ತಾ ಇಲ್ಲ. ಬನ್ನಿ ನೋಡಿ ಬೇಕಾದ್ರೆ ಕಳ್ಸ್ಕೊಡ್ತೀವಿ. ಅದೇ ಏನು ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲ ಫಾರೆಸ್ಟರ್ದು ಎಲ್ಲ ಕುಮ್ಮಕ್ಕು ಪಂಚಾಯತಿ ಒಂದ್ ಮರ ಕಡಿದ್ರು ಫಾರೆಸ್ಟ್ ಅಲ್ಲಿ ಬಿಡಲ್ರು, ಒಂದು ಪ್ರಾಣಿ ಇದ್ ಮಾಡಿದ್ರು ಬಿಡಲ್ರು. ಅದೇನು ಫಾರೆಸ್ಟ್ ಕೆಲಸ ಮಾಡಕ್ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ. ಫಾರೆಸ್ಟ್ ಪಕ್ಕ ರೋಡ್ ಮಾಡ್ಕೊಂಡ್ರು ಸಮಸ್ಯೆ ಫಾರೆಸ್ಟರ್ ಬಂದು ತಡಿತಾರೆ. ಆಗ ಮುಳ್ಳು ಕಾಡುಗಳು ಹೊಡ್ಕೊಬತ್ತಾರ, ಏನು ಮಾಡ್ತಾ ಇಲ್ಲ. ನಮ್ಮ ಸರ್ವರ್ ಮೇಲೆ ಮರ ಕಡ್ಕೊಂಡು ತಗೊಳಕ್ ಕೂಡ ಫಾರೆಸ್ಟ್ ಅವ್ರು ಬಂದು ಫಾರೆಸ್ಟ್ ದುಡ್ಡು ಇಸ್ಕೊಂಡಿದ್ದಾರೆ. ಆದ್ರೂ ದುಡ್ಡು ಕೊಟ್ಟಿಲ್ಲ, ಗಲಾಟೆ ಮಾಡಿದ್ದೀವಿ. ಸರ್ವರ್ ಕೊಟ್ಟಿಲ್ಲ, ತಗೊಂಡೋಗಿ ನಾವು ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿದ್ದೀವಿ. ಆದ್ರೂ ಕೂಡ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಕೆಲಸ ಮಾಡಿ 3 ಹಿಂಗೂ ಗಂಟೆ ಕತೆ ಬೋಧ ಮಾಡಿದ್ದಾರೆ. ಇಲ್ಲಿ 69 ಸರ್ವರ್ ನಂಬರಲ್ಲಿ, ಸರ್ವರ್ನಲ್ಲಿ. ಆದ್ರೂ ಕೂಡ PDO ಕೇಳಿಕ ಗೊತ್ತಿಲ್ಲ ಅಂತ ಹೇಳಿದ್ರು. ಈ ಪುನಃ ಎಲ್ಲ ಮುಚ್ಚಾಕೆ ಹೇಳಿದ್ರು. ಮತ್ತೆ ಫಾರೆಸ್ಟ್ ಹೋಗಿ ಎಲ್ಲ ಪಂಚಾಯತಿಗಳು ಇದೆ ಅಕ್ರಮ ನಡೀತಾ ಸರ್. ಇದ್ರ ಬಗ್ಗೆ ಎಲ್ಲ ತನಿಖೆ ಆಗುತ್ತೆ, ಮುಂದೆ ತನಿಖೆ ಆಗುತ್ತೆ ಸರ್. ನಿಮ್ಮ ಸಹಕಾರ ಇರಲಿ, ಮಾಧ್ಯಮದ ಸಹಕಾರ ಇರಲಿ ಸರ್. ಅವರು ವೈಯಕ್ತಿಕವಾಗಿ ಸುಮಲತಾ ಅವರು ಅವರವರ ವೈಯಕ್ತಿಕೋಸ್ಕರ ಅಲ್ಲಿ ಸರ್ಕಲಲ್ಲಿ ಗಲಾಟೆ ಮಾಡಿಕೊಂಡು ಅವರವ್ರ ವೈಯಕ್ತಿಕವಾದ ಕೆಲಸ ಅದು. ಅದಕ್ಕೂ ನಮ್ಮ ಪಂಚಾಯತಿ ಸಂಬಂಧ ಇಲ್ಲ. ನಮ್ಮ ಪಂಚಾಯತಿ ಇಲ್ಲಿವರೆಗೂ ಸಾರ್ವಜನಿಕರೇ ಆಗಲಿ ಯಾರೇ ಆಗಲಿ ನಿತ್ಯ ಕೆಲಸ ಇದಾಗದೆ ಅಂತ ತಪ್ಪಾಗದೆ ಅಂತಂದ್ರೆ ಇಲ್ಲಿವರೆಗೂ ಯಾರೂ ಅರ್ಜಿ ಕೊಟ್ಟಿಲ್ಲ. ಆ ಅರ್ಜಿಗೆ ನಾವು ಕೊಟ್ಟಿದ್ರೆ ಆ ಸ್ಪಾಟ್ಗೆ ಹೋಗಿ ನಾವು ಸ್ಥಳ ತನಿಖೆ ಮಾಡಿ ಅಲ್ಲಿ ಕೆಲಸಗಳು ಆಗಿದ್ವೋ ಇಲ್ಲೋ ಅಂತ ನೋಡಿ ಇಲ್ಲಿ ನಾವು ಕಾನೂನು ಕ್ರಮ ನಾವು ತಗೋತೀವಿ. ವೈಯಕ್ತಿಕವಾಗಿ ಅವ್ರ ಕೆಲಸಕ್ಕೆ ಅವರವ್ರ ಉದ್ದೇಶಕ್ಕೆ ನಮ್ಮ ಪಂಚಾಯತಿ ತಂದು ಅದಕ್ಕೆ ನಮಗೆ ಸಂಬಂಧ ಇಲ್ಲ. ಅವರು 30 ಜಾಬ್ ಕಾರಣ ಅಧಿಕೃತವಾಗಿ ಮಾಡಿದ್ದಾರೆ ಅವರ PDO ಅವರು ಅಂತ ಹೇಳ್ತಾರೆ ಸರ್. 30 ತೆಗೆದಿದ್ದೋ NMR ಮುಖಾಂತರ ತೆಗೆದಿದ್ದೋ, ನಾವು ಫಾರೆಸ್ಟ್ ಮುಖಾಂತರ ನಾವು ಕೇಳ್ಕೊಂಡಿದ್ದೋ, ತೆಗೆದು ಅವರು ಕೆಲಸ ಮಾಡಿದ್ದಾರೆ, ಪೇಮೆಂಟ್ ಹಾಕ್ಕೊಟ್ಟಿದ್ದೀವಿ ಇಷ್ಟೇ. ಅದು ಫಾರೆಸ್ಟ್ ಪೇಮೆಂಟ್ ಬರಲ್ಲ, ಫಾರೆಸ್ಟ್ ಅವರು ಕೊಡಬೇಕು ಅನ್ನೋ ಹೇಳಿದ್ರು. ಮೌಖಿಕವಾಗಿ ನಮಗೆ ಆದೇಶ ಇರ್ತದೆ. ಉದಾಹರಣೆಗೆ ನಮಗೆ ಜಂಟಿ ಆದೇಶ ಇರ್ತದೆ, ಫಾರೆಸ್ಟ್ ರೈತರಲ್ಲಿ ಲ್ಯಾಂಡಲ್ಲಿ ಮಾಡ್ಬೋದು ಅಂತ ಆದೇಶ ಇರ್ತದೆ. ಈ ಆದೇಶದ ಪ್ರಕಾರ ನಾವು ಅಲ್ಲಿ ಮಾಡಿಸಿರ್ತೀವಿ. ಅಲ್ಲಿ ಜನಗಳಿಗೆ ಕೂಲಿ ಕೊಡಬೇಕಾಯ್ತು, ನಾವು ಕೂಲಿ ಕೊಟ್ಟಿದ್ದೀವಿ ಅಷ್ಟೇ.